ನೋಡಿ ಈಗ ಎರಡು ಕಡೆ ಚೆನ್ನಾಗಿ ಈಗ ರೋಸ್ಟ್ ಆಗಿದೆ ಮೇಡಮ್. ಈಗ ರೋಸ್ಟ್ ಆದ್ಮೇಲೆ ಎಣ್ಣೆ ಚಪಾತಿ ಬೇಕು ಎಣ್ಣೆ ಹಾಕ್ಬೋದು, ಇಲ್ಲ ಫುಲ್ ಕಪ್ ಬೇಕಂದ್ರೆ ಜಸ್ಟ್ ಇದನ್ನ ಕ್ಲೋಸ್ ಮಾಡಿದ್ರೆ ಸಾಕು. ನೋಡಿ ಚಪಾತಿ ಫುಲ್ ಕಪ್ ಬರ್ತದೆ, ಜಸ್ಟ್ ಲಿಫ್ಟ್ ಮಾಡಿ ಕೊಡಿದ್ರೆ ಸಾಕು. ಹೌದು ಮೇಡಮ್, ಅದೇ ಎತ್ಕೊಳ್ತದೆ. ನಿಮ್ಗೆ ಫುಲ್ ಕಪ್ 1 ಡ್ರಾಪ್ ಆಯಿಲ್ ಇಲ್ಲ, ಅಬೌವ್ 8 ಅವರ್ಸ್ ನಿಮಗೆ ಸಾಫ್ಟ್ನೆಸ್ ಇದೆ. ನಿಮಗೆ ಎಣ್ಣೆನೇ ಬೇಕಾಗಿಲ್ಲ, ಜಸ್ಟ್ ಕ್ರಾಸ್ ಮಾಡಬಹುದು. ಈವನ್ ಸ್ಟಫಿಂಗ್ ಸೂಪರ್. ಏನ್ ಪೇಪರ್ ಆಗಿದೆ ಸರ್ ಇದು. ಹೌದು ಮೇಡಮ್. ನೋಡಿ ಮೇಡಮ್, ಫಿಶ್ ಫ್ರೈ ಆಗಿದೆ. ಬೇಕಾದ್ರೆ ನಿಮಗೆ ಓಪನ್ ಮಾಡಿ ಬಿಡಿದ್ರೆ ಇನ್ನೂ ಸ್ವಲ್ಪ 1-2 ನಿಮಿಷ ಎಕ್ಸ್ಟ್ರಾ ತಗೊಳ್ಳಿ. ಆಯಿಲ್ ಬೇಕಾದ್ರೆ ಆಯಿಲ್ ಹಾಕ್ಬೋದು, ಡ್ರೈ ಬೇಕಾದ್ರೆ ಡ್ರೈ ಮಾಡಿ. ಬರೀ ಸಾಲ್ಟ್ ಹಾಕ್ಬಿಟ್ಟು ಮಕ್ಕಳಿಗೆ ಯಾವ್ದು ಬೇಕಾದ್ರೆ ಕೊಡಬಹುದು ನಾವು. ಸೂಪರ್. ನೋಡಿ ಪಫಿ ಎಗ್ ಆಗುತ್ತೆ. ಸಾಫ್ಟ್ ಆಗಿ ಪಫಿ ಪೇಪರ್ ಆಮ್ಲೆಟ್ ರೆಡಿ ಆಗೋಯ್ತು. ಸೂಪರ್. ಇನ್ ಗ್ಯಾಸ್ ಬೇಡ, ಒಲೆ ಬೇಡ, ಏನು ಬೇಡ. ಇದಕ್ಕೆ ಮಲ್ಟಿ ಯೂಸೇಜ್ ಮಾಡ್ಕೋಬಹುದು. ಮಲ್ಟಿ ಯೂಸೇಜ್ ಹಾಕಿ ದೋಸೆ ಚಪಾತಿ ಎಲ್ಲ ಒಂದ್ರಲ್ಲೇ ಮಾಡ್ಬೋದು. ಹೌದು. ಮೇಂಟೆನೆನ್ಸ್ ಕೂಡ ಈಸಿ. ನೀವು ಜಸ್ಟ್ ಈ ತರ ಒಂದು ಟವಲ್ ಇಟ್ಕೊಂಡು ಒರೆಸ್ಕೊಂಡ್ಬಿಟ್ರೆ ಆಯ್ತು. ಇದನ್ನ ಕ್ರಿಸ್ಪಿ ಆಗಿ ಬೇಕಂದ್ರೆ ಕಡಕ್ ಬೇಕಂದ್ರೆ ಕ್ಲೋಸ್ ಮಾಡಿ ಬಿಡಿದ್ರೆ ಕಡಕ್ ಆಗುತ್ತೆ ಅಷ್ಟೇ. ಮಾಡಿ. ಓಹೋ, ಈವನ್ ಆಗಿ ನಿಮಗೆ ಸ್ಟಫಿಂಗ್ಸ್ ಬಂದಿರುತ್ತೆ. ಏನ್ ಸರ್, ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕಿದೀವಿ. ಎಲ್ಲ ಹಾಕಿ